ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಾಯಾದಲ್ಲಿ ರೆಫರೆನ್ಸ್ ಇಮೇಜ್ ಹೆಂಗೆ ಯೂಸ್ ಮಾಡಿಕೊಂಡು 3D ಮಾಡಲಿಂಗ್ ಮಾಡೋದಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮಾಯಾ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಲೋಡ್ ಆಗ್ತಾ ಇದೆ. ಇದರೊಳಗಿರೋ ಏನೇನು ಪ್ಲಗಿನ್ಸ್ ಇದೆಯೋ ಅವೆಲ್ಲ ಒಂದು 2 ಮಿನಿಟ್ಸ್ ಆಗುತ್ತೆ ಲೋಡ್ ಆಗೋದಕ್ಕೆ. ಓಕೆ, ಇದು ಮಾಯಾ ಇಂಟರ್ಫೇಸು. ನಾವು ಫಸ್ಟು ಇಲ್ಲಿ ಹೊಸದಾಗಿ ಪ್ರಾಜೆಕ್ಟ್ ಮಾಡ್ತಾಯಿರಲ್ವಾ, ಇಲ್ಲಾಂದರೆ ಎಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡ್ಬೋದು, ಇಲ್ಲ ಎಲ್ಲಿ ನ್ಯೂ ಸೀನ್ ಅಂತ ಕ್ಲಿಕ್ ಮಾಡ್ಕೋಬೋದು. ನಾನು ಎಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡ್ಕೊತೀನಿ. ನೋಡಿ, ಇದು ಮಾಯಾ ಇಂಟರ್ಫೇಸ್. ನಾವು ಇವಾಗ ಏನು ಮಾಡೋದಂದರೆ ರೆಫರೆನ್ಸ್ಗೆ ಇಮೇಜ್ ತೊಗೊಂಡು ಒಂದು ಪಾಲಿಗಾನ್ ಕಾರ್ ಒಂದು ಕ್ಯೂಬಿಂದನೇ ಕ್ಯೂಬ್ ಯೂಸ್ ಮಾಡಿಕೊಂಡು ಹೆಂಗೆ 3D ಮಾಡಲಿಂಗ್ ಮಾಡೋದು ಅಂತೇಳಿ. ಫಸ್ಟು ನಾವು ಸ್ಪೇಸ್ ಕೊಡೋಣ. ಸ್ಪೇಸ್ ಕೊಟ್ಟರೆ ನಮಗೆ 4 ವ್ಯೂಸ್ ಬರುತ್ತೆ. ಒಂದು ಪರ್ಸ್ಪೆಕ್ಟಿವ್, ಟಾಪ್, ಫ್ರಂಟ್ ಆ್ಯಂಡ್ ಸೈಡ್. ನಮ್ಮ ಹತ್ರ ಇವಾಗ ಎರಡು ಇಮೇಜ್ ಇದೆ, ಒಂದು ಫ್ರಂಟ್ಗೆ ಒಂದು ಸೈಡ್ಗೆ. ನಾನು ಫಸ್ಟು ಇಲ್ಲಿ ವ್ಯೂ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿದೆಯಲ್ವಾ ಇಮೇಜ್ ಪ್ಲೇನ್, ಇದರಲ್ಲಿ ಸೈಡಲ್ಲಿ ಇಂಪೋರ್ಟ್ ಇಮೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಹತ್ರ ಇಮೇಜ್ ಬಂದು ಡಿ ಡ್ರೈವಲ್ಲಿದೆ. ಇದು ಬಂದ್ಬಿಟ್ಟು ಫ್ರಂಟ್ ಇಮೇಜ್, ಫ್ರಂಟ್ಗೆ ರೆಫರೆನ್ಸ್. ಇದನ್ನ ಓಪನ್ ಮಾಡ್ಕೊತೀನಿ. ನೋಡಿ, ಫ್ರಂಟ್ ಇಮೇಜ್ ಇಂಪೋರ್ಟ್ ಆಯಿತು. ಅದೇ ಥರ ನೆಕ್ಸ್ಟು ಇದೇ ಸ್ಟೆಪ್ನ ರಿಪೀಟ್ ಮಾಡೋದಕ್ಕೆ ವ್ಯೂ ಮೇಲೆ ಹೋಗಿ ಕ್ಲಿಕ್ ಮಾಡಿ ಇಮೇಜ್ ಪ್ಲೇನು ಇಂಪೋರ್ಟ್ ಇಮೇಜ್. ಅದರಲ್ಲಿ ಡಿ ಡ್ರೈವಲ್ಲೇ ನನ್ನದು ಸೈಡ್ ಕಾರ್ ಇಮೇಜ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ಇದೇ ಬರುತ್ತೆ. ನೆಕ್ಸ್ಟು ನಾವು ಪರ್ಸ್ಪೆಕ್ಟಿವ್ ಮೇಲೆ ಮೌಸ್ ಕರ್ಸರ್ನ ಎತ್ಕೊಂಡೋಗಿ ಸ್ಪೇಸ್ ಕೊಟ್ಟರೆ ಅದ್ರಿಗೆ ರಿಡೈರೆಕ್ಟ್ ಆಗುತ್ತೆ. ನೋಡಿ, ಈ ಥರ. ಇದನ್ನು ನಾವು ಗ್ರಿಡ್ ಮೇಲೆ ತಗೊಳ್ಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಮೇಲೆ ಶಾರ್ಟ್ಕಟ್ W ಯೂಸ್ ಮಾಡೋದಂದರೆ ಮೂವ್ ಮಾಡ್ಕೋಬೋದು. ಇದನ್ನು ನಾನು ಲೈಕ್ ಗ್ರಿಡ್ ಮ್ಯಾಚ್ ಆಗೋ ಥರ ಕಾರ್ನ ಪ್ಲೇಸ್ ಮಾಡ್ತೀನಿ. ಅದೇ ಥರ ಈ ನೆಕ್ಸ್ಟು ಫ್ರಂಟ್ ಇಮೇಜನ್ನ ಸೆಲೆಕ್ಟ್ ಮಾಡಿಕೊಂಡು W ಕೊಡ್ತೀನಿ. ಇದನ್ನು ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊತೀನಿ. ಓಕೆ, ಇದಾಯ್ತಲ್ವಾ. ನಾನು ಇದನ್ನು ಸ್ವಲ್ಪ ದೂರ ಮಾಡ್ಕೊತೀನಿ. ಇದಲ್ಲ, ಈ ಇಮೇಜ್ ಸೈಡ್ ಇಮೇಜ್ನ ಸ್ವಲ್ಪ ದೂರ ಮಾಡ್ಕೊತೀನಿ. ಹಾಗೆ ಇದನ್ನು ಫ್ರಂಟ್ ವ್ಯೂ ಇಮೇಜ್ನ ದೂರ ಮಾಡ್ಕೊತೀನಿ. ಸ್ಪೇಸ್ ಕೊಟ್ಟರೆ ನೋಡಿ, ಇದರಲ್ಲಿ ಏನು ಇಂಟರ್ಫಿಯರ್ ಆಗ್ತಾಯಿಲ್ಲ. ಫ್ರಂಟಲ್ಲಿ ಫ್ರಂಟ್ ವ್ಯೂ ಇಮೇಜ್ ಇದೆ, ಸೈಡಲ್ಲಿ ಸೈಡ್ ವ್ಯೂ ಇಮೇಜ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸ್ಪೆಕ್ಟಿವ್ ವ್ಯೂಗೆ ಹೋಗ್ಬಿಟ್ಟು ನೀವು ನೋಡಿ, ಈ ಥರ ವ್ಯೂ ಮಾಡಬೇಕಂದ್ರೆ ನೀವು ಆಲ್ಟು ಪ್ಲಸ್ ಲೆಫ್ಟ್ ಕ್ಲಿಕ್ ಹೊತ್ಕೊಂಡು ಮೌಸ್ ಮೂವ್ ಮಾಡಿದ್ರೆ ಈ ಥರ ಮೂವ್ ಮಾಡ್ಕೋಬೋದು. ಇವಾಗ ನಾವು ಕ್ಯೂಬ್ ಮಾತ್ರ ಇಂಪೋರ್ಟ್ ಮಾಡ್ಕೋಬೇಕು. ಕ್ರಿಯೇಟ್ ಪಾಲಿಗಾನ್ ಪ್ರಿಮಿಟಿವ್ಸ್, ಕೆಳಗಡೆ ಬಂದರೆ ಕ್ಯೂಬ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕ್ಯೂಬ್ ಎಲ್ಲಿ ಪ್ಲೇಸ್ ಆಗುತ್ತೆ. ಇದನ್ನು ನಾವು ಮೇಲ್ಗಡೆ ತೊಗೊಳೋಣ. ನೋಡಿ, ಫ್ರಂಟಲ್ಲಿ ಕೂಡ ಕ್ಯೂಬ್ ಕಾಣಿಸ್ತಾ ಇದೆ, ಸೈಡಲ್ಲಿ ಕೂಡ ಕ್ಯೂಬ್ ಕಾಣಿಸ್ತಿದೆ. ಸೊ ನಾವಿವಾಗ ಯಾವುದೋ ಒಂದು ಫ್ರಂಟ್ ವ್ಯೂಗೆ ಹೋಗೋಣ. ಇದನ್ನು ರಿಸೈಜ್ ಮಾಡ್ಕೊಳ್ಳೋಣ. ರಿಸೈಜ್ ಅಂದರೆ ಸ್ಕೇಲಿಂಗ್ ಮಾಡ್ಕೊಳೋದಕ್ಕೆ ಶಾರ್ಟ್ಕಟ್ ಕೀ R ಕೊಟ್ಟರೆ ನೋಡಿ ಈ ಥರ ಬರುತ್ತೆ. ಇದನ್ನು ನೀವು ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. W ಮೂವ್ ಮಾಡೋದಕ್ಕೆ R. ಇವಾಗ ಇದ್ರದ್ದು ಲೆಂತ್ ವೈಡ್ ಮಾಡ್ಕೊಳ್ಳೋಣ. ಕಾರ್ ಎಷ್ಟಿದೆಯೋ ಅಷ್ಟು. ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಬಂದ್ಬಿಟ್ಟು ಫ್ರಂಟ್ ವ್ಯೂ ಇದೆಯಲ್ವಾ, ಇದ್ರಿಗೆ ನಾವು ಮೂವ್ ಮಾಡಬೇಕಂದ್ರೆ ಅಪ್ ಡೌನ್ ಲೆಫ್ಟ್ ರೈಟ್ಗೆ
ಆಲ್ಟ್ ಪ್ಲಸ್ ಮೌಸ್ ಸ್ಕ್ರೋಲ್ ಬಟನ್ ಕ್ಲಿಕ್ ಮಾಡ್ಕೊಂಡಿದ್ರೆ ಈ ಥರ ಮೌಸ್ ಮೂವ್ ಮಾಡಿದ್ರೆ ಮೂವ್ ಆಗುತ್ತೆ. ಮತ್ತು ಇದನ್ನು ನಾವು ವೈರ್ ಮೋಡ್ಗೆ ತೊಗೊಂಡೋಗೋಣ. ವೈರ್ ಮೋಡ್ಗೆ ನಾವು 4 ನಂಬರ್ ಕೀಯಲ್ಲಿ 4 ಕೊಟ್ಟರೆ ಈ ಥರ ವೈರ್ಡ್ ಆಗುತ್ತೆ. 5 ಕೊಟ್ಟರೆ ಮತ್ತೆ ಕ್ಯೂಬ್ ಬರುತ್ತೆ. 4 ಕೊಟ್ಬಿಟ್ಟು ನಾವಿವಾಗ ನೋಡಿ ಈ ಕಡೆ ಗ್ಯಾಪ್ ಇದೆ ಅಲ್ವಾ, ಇದನ್ನು ನಾವು ಮೂವ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ ಕ್ಯೂಬ್ ಕರೆಕ್ಟಾಗಿ ಕೂತ್ಕೊಂತು, ಇವಾಗ ಈಕ್ವಲ್ ಆಗಿದೆ. ಟಾಪ್ ಮತ್ತು ಬಾಟಮ್ ಎರಡು ಇದಾಗಬೇಕು. ಸ್ವಲ್ಪ ಲೆಂತ್ ಮಾಡಿಕೊಂಡು ಓಕೆ ಇದಾಯ್ತಲ್ವಾ. 5 ಕೊಟ್ಟರೆ ಕ್ಯೂಬ್ ಬರುತ್ತೆ. ಇದು ಟೈರ್, ಆಮೇಲೆ ನಾವು ಸಿಲಿಂಡರ್ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ನಮಗೆ ಫ್ರಂಟಲ್ಲಿ ಮಾತ್ರ ಕ್ಯೂಬ್ ಅಡ್ಜಸ್ಟ್ ಆಯಿತು. ಇವಾಗ ನಾವು ಸೈಡಲ್ಲಿ ಮಾಡೋಣ. ಆಲ್ಟ್ ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ವ್ಯೂನ. ಇವಾಗ ನಮಗೆ ಲೆಂತ್ ಮಾತ್ರ ಅದು ಸೈಡಲ್ಲಿ ಹೆಂಗಿತ್ತೋ ಅಷ್ಟೇ ಇರುತ್ತೆ. ನಮ್ಗೆ ಇವಾಗ ಸೈಡಲ್ಲಿ ರಿಅರೇಂಜ್ ಮಾಡ್ಕೊಳೋದಕ್ಕೆ ಈ ಥರ ಲೆಂತ್ ಮಾಡಿಕೊಂಡು ಇದರಲ್ಲಿ ಕೂಡ ವೈರ್ ಮೋಡ್ಗೆ 4 ಕೊಟ್ಟರೆ ನೋಡಿ ಈ ಥರ ಕಾಣಿಸುತ್ತೆ. ಇದು ಗ್ರೀನ್ ಲೈನ್ ಏನಿದೆಯಲ್ವಾ ಅದು ಕ್ಯೂಬ್. ಇದನ್ನು ನಾವು ರಿಸೈಜ್ ಮಾಡ್ಕೊಳ್ಳೋಣ ಇನ್ನು. ಓಕೆ ನೋಡಿ ಕರೆಕ್ಟಾಗಿ ರಿಸೈಜ್ ಆಗಿದೆ. ಓಕೆ ಮತ್ತು ಟಾಪಲ್ಲಿ ಸ್ವಲ್ಪ ಓಕೆ. ಇವಾಗ ಕ್ಯೂಬ್ ಕರೆಕ್ಟಾಗಿ ಕೂತ್ಕೊಂಡಿದೆ. ಸೊ ಈಗ ನಾವು 5 ಕೊಟ್ಟರೆ ಇದೇ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ನಾವೇನು ಮಾಡ್ಕೋಬೇಕಂದ್ರೆ, ನಾವೇನು ಕ್ಯೂಬು ಕಾರ್ ಶೇಪ್ ಅಷ್ಟು ಪ್ರಕಾರ ರಿಸೈಜ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಮಲ್ಟಿ ಕಟ್ ಟೂಲ್ ಇದೆಯಲ್ವಾ, ಇಲ್ಲಿ ನೋಡಿ ಇಲ್ಲಿದೆ ಮಲ್ಟಿ ಕಟ್ ಟೂಲ್. ಓಕೆ, ಈ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಇಟ್ಕೋಬೇಕು. ಕಂಟ್ರೋಲ್ ಈ ಥರ ನಮಗೇನು ಕಾಣಿಸ್ತಿಲ್ವಲ್ಲ, ವೈರ್ ಮಾಡ್ಕೋಣ. ಕಂಟ್ರೋಲ್ ಇಟ್ಕೊಂಡು ಇಲ್ಲಿಂದ ಹೀಗೆ ಈ ಥರ ಈ ಥರ ನೋಡಿ. ನಾವು ಒಂದು ಸೈಡು ಕಟ್ ಮಾಡಿಕೊಂಡ್ರೆ ಇದೇ ಥರ ಲೈನ್ಸ್ ಬರುತ್ತೆ. ಇದೇ ಥರ ಸ್ಲಿಪ್ಪಿಂಗ್ ಲೈನ್ಸ್ ಮಾಡ್ಕೋಬೋದು. ಬೇಕಾದ್ರೆ ನಿಮ್ಗೆ ಹಾರಿಜಾಂಟಲ್ ಬೇಕಂದರೆ ನೋಡಿ ಈ ಥರ ಇಲ್ಲಿ ಮೇಲ್ಗಡೆ ಪಾಯಿಂಟ್ ಮಾಡ್ಕೊಂಡು ಮೌಸ್ನ ಕಂಟ್ರೋಲ್ ಇಟ್ಕೊಂಡ್ರೆ ಈ ಥರ ನೀವು ಮೇಲ್ಗಡೆ ಕೂಡ ಲೈನ್ಸ್ ಹಾಕ್ಕೋಬೋದು. ಈ ಥರ ನಮ್ಗೆ ಇವಾಗ ಸದ್ಯಕ್ಕೆ ಬೇಕಾಗಿಲ್ಲ, ಸೊ ಇಷ್ಟೇ ಇರಲಿ. ನಾವು ಇದನ್ನು ಇವಾಗ ಮೂವ್ ಟೂಲ್ ತಗೊಂಡು ಈ ಲೈನ್ ಮೇಲೆ ಪ್ಲೇಸ್ ಮಾಡಿಕೊಂಡು ನಾವು ಇವಾಗ ಲಾಂಗ್ ರೈಟ್ ಕ್ಲಿಕ್ ಕೊಟ್ಟರೆ ಇಲ್ಲಿ ವರ್ಟೆಕ್ಸ್ ಅಂತ ಇದೆಯಲ್ವಾ, ವರ್ಟೆಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿಂದ ಹೀಗೆ ಕಾರ್ ಶೇಪ್ ಹೇಗಿದೆಯೋ ಹಂಗೆ ವರ್ಟೆಕ್ಸ್ನ ಅರೇಂಜ್ ಮಾಡ್ಕೋಬೇಕು. ಲೈಕ್ ಇವಾಗ ನಮ್ಗೆ ವರ್ಟೆಕ್ಸ್ ಏನಿದೆಯೋ ಅದನ್ನು ಪೂರ್ತಿ ಅಂದರೆ ಈ ಥರ ಪೂರ್ತಿ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೋಬೇಕು. ನಾವು ಈ ಥರ ಮಾಡಲಿಲ್ಲ ಅಂದರೆ ಲೈಕ್ ಇವಾಗ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ನೋಡಿ ಹಿಂದ್ಗಡೆ ಇರೋ ವರ್ಟೆಕ್ಸ್ ಹಾಗೆ ಇದೆ. ನಮಗೆ ಪೂರ್ತಿ ಒಂದು ಪಾಯಿಂಟ್ ವರ್ಟೆಕ್ಸ್ನ ಇಲ್ಲಿಗೆ ತಗೊಂಡು ಡ್ರ್ಯಾಗ್ ಮಾಡಿಕೊಂಡ್ರೆ ನಾವೇನು ಪೂರ್ತಿ ಸೆಲೆಕ್ಟ್ ಮಾಡಿದ್ದೀರೋ ಲೈನು ಸಮೇತ ಅದು ಬರುತ್ತೆ. ಲೈಕ್ ಹಿಂದ್ಗಡೆ ಕೂಡ ಇರುತ್ತಲ್ವ, ಈ ಪಾಯಿಂಟ್ ಹಿಂದ್ಗಡೆ ಅದು ಕೂಡ ಸೆಲೆಕ್ಟ್ ಆಗುತ್ತೆ. ಇನ್ನೇನು ಫಿನಿಶ್ ಆಗ್ತಾ ಬರ್ತಾ ಇದೆ ನೋಡಿ. ಇಲ್ಲಿ ನಮಗೆ ಲೈಟ್ ಸರಿಯಾಗಿ ಬಂದಿಲ್ಲ. ನಾವು ಮತ್ತೆ ಮಲ್ಟಿ ಕಟಿಂಗ್ ಟೂಲ್ ಎತ್ಕೊಂಡು ಕಂಟ್ರೋಲ್ ಹಿಡ್ಕೊಂಡು ಈ ಥರ ಮಾಡಿಕೊಂಡ್ರೆ ನೋಡಿ ಮತ್ತೆ ಬಂತು. ಇದು ಡಬ್ಲ್ಯೂ ಕೊಟ್ಟು ನಾನೀಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಝೂಮ್ ಇನ್ ಮಾಡೋದಕ್ಕೆ ಸ್ಕ್ರೋಲ್ ಅಪ್, ಝೂಮ್ ಔಟ್ ಮಾಡೋದಕ್ಕೆ ಸ್ಕ್ರೋಲ್ ಡೌನ್ ನೋಡಿ ಈ ಥರ ಅರೇಂಜ್ ಆಗುತ್ತೆ. ಓಕೆ ಇದನ್ನು ಇಲ್ಲೊಂದು ಮಲ್ಟಿ ಕಟಿಂಗ್ ಟೂಲ್ ಬೇಕಾಗಿತ್ತಲ್ವಾ, ನಾವು ಇಲ್ಲಿ ಓಕೆ ಡಬ್ಲ್ಯೂ ಕೊಟ್ಟು
ಇಲ್ಲಿಗೆ ನಾವು ಒಂದು ನಿಮಿಷ ಡಬಲ್ ಎರಡೆರಡು ಪಾಯಿಂಟ್ ಸೆಲೆಕ್ಟ್ ಆಗ್ತಾ ಇದೆಯಲ್ಲ, ಇದನ್ನು ನಾವು ಮೇಲ್ಗಡೆ ತಗೊಳ್ಳೋಣ. ನಾವು ಸೆಕೆಂಡ್ ಲೈನ್ನ ಈ ಥರ ಡ್ರ್ಯಾಗ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಲೈನ್ ಏನು ಕರೆಕ್ಟಿಗೆ ಬರ್ತಿದ್ದಿಲ್ವಲ್ಲ, ಅದು ಕರೆಕ್ಟಿಗೆ ಅಲೈನ್ ಆಯಿತು. ಅದೇ ಥರ ನೀವು ಈ ಸ್ಟೆಪ್ನ ಲೈಕ್ ಇಟ್ ಇಸ್ ಸೈಡ್ ವ್ಯೂ ಆಯ್ತಲ್ವಾ, ಇದು ಸೈಡ್ ವ್ಯೂ ಆಯಿತು. ಇದೇ ಮೆಥಡ್ನ ನಾವು ಯೂಸ್ ಮಾಡಿಕೊಂಡು ನೋಡಿ, ಇಲ್ಲೊಂದು ಮಲ್ಟಿ ಕಟ್ಟಿಂಗ್ ಟೂಲ್ ಮಿಸ್ ಆಗ್ತಾ ಇದೆ. ಓಕೆ, ಇದನ್ನು ನಾವು ಮಾಡಿಕೊಂಡು W ಕೊಟ್ಕೊಂಡ್ರೆ ಮೂವೇಬಲ್ ಮಾಡ್ಕೋಬೋದು ಈ ಥರ. ಹಾಂ, ಎಷ್ಟಾಯ್ತಲ್ವಾ? ಇದೇ ಸ್ಟೆಪ್ನ ನಾವು ಮುಂದ್ಗಡೆ ಕೂಡ ರಿಪೀಟ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ತಾ ಇದೆ, ಸೊ ಈಸಿ ಆಗಿಬಿಡುತ್ತೆ ಕಲ್ತ್ಕೊಳೋದಕ್ಕೆ. ಕಾರ್ ಹೇಗಿದೆಯೋ ಇಮೇಜಲ್ಲಿ ಅದ್ರ ಪ್ರಕಾರನೇ ನಾವು ವರ್ಟೆಕ್ಸ್ನ ಸೆಟ್ ಮಾಡ್ಕೋಬೇಕು. ಓಕೆ, ಲೈಕ್ ಇದೇ ಥರ ನೀವು ವರ್ಟೆಕ್ಸ್ನ ಯೂಸ್ ಮಾಡಿಕೊಂಡು ಯಾವುದೇ ಇಮೇಜಲ್ಲೂ ಇದೇ ಇಮೇಜಲ್ಲಿ ಮಾತ್ರ ಮಾಡಬೇಕಂತೇನಿಲ್ಲ. ನೀವು ಯಾವುದೇ ಡ್ರಾಯಿಂಗ್ ಶೀಟ್ ತೊಗೊಂಡು, ಅಂದರೆ ಕ್ಯಾರೆಕ್ಟರ್, ಕಾರ್ಸ್, ಬೈಕ್, ಯಾವ್ದು ಬೇಕಾದ್ರೂ ಇಮೇಜ್ ತೊಗೊಂಡು ನೀವು ಇದೇ ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಇನ್ನು ಅಡ್ವಾನ್ಸ್ ಮೆಥಡ್ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇದಕ್ಕಿಂತ ಅಡ್ವಾನ್ಸ್ ಮೆಥಡ್ಸ್ ಬೇಕಂದರೆ, ಈಗ ಸದ್ಯಕ್ಕೆ ಸಿಂಪಲ್ ಆಗಿರಲಿ ಅಂತೇಳಿ ಶಾರ್ಟ್ ಮೆಥಡ್ ಹೇಳ್ಕೊಡ್ತಿರೋದು. ಓಕೆ, ಈಗ ಇವೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಇದೆಯಲ್ವ, ಅದಕ್ಕೋಸ್ಕರ ಝೂಮ್ ಮಾಡಿ ಡೀಟೇಲಿಂಗ್ಸ್ ಬೇಕಲ್ವಾ, ಸೊ ಈ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಇದೇನಿಲ್ಲ, ಸಿಂಪಲ್ ಪಾಲಿಗಾನ್ ಕಾರ್ಗೆ ಇರೋದಕ್ಕೋಸ್ಕರ ಇಷ್ಟು ಸಿಂಪಲ್ ಇದೆ. ಇನ್ನು ಏನಾದರೂ ಡೀಟೇಲ್ಸ್ ಏನಾದರೂ ಕಾರಲ್ಲಿ ಏನಾದರೂ ಡೀಟೇಲ್ಸ್ ಜಾಸ್ತಿ ಇದ್ದರೆ ತುಂಬ ಟೈಮ್ ಹಿಡಿಯುತ್ತೆ ಅದು, ಲೈಕ್ 1 hour 2 hour ಮೇ ಬಿ. ನೋಡಿ, ಇಲ್ಲೊಂದು ಮಲ್ಟಿ ಕಟ್ ಟೂಲ್ ಪ್ರಾಪರ್ ಆಗಿಲ್ಲ. ಓಕೆ, ಈಗ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಈ ಕಡೆ ಹೀಗೆ, ಲೈಕ್ ಇದನ್ನು ಹೀಗೆ ನೋಡಿ, ಇದಾಯ್ತಲ್ವಾ? ನೋಡಿ, ಇವಾಗ ನಾನು ವೈರ್ ಫ್ರೇಮಿಂದ ಆಬ್ಜೆಕ್ಟ್ ಮೋಡ್ಗೆ ಹೋಗ್ತೀನಿ. ನೋಡಿ, ಕಾರ್ ಹೇಗಿದೆಯೋ ಅಂದರೆ ಇಮೇಜಲ್ಲಿ ಹೇಗಿತ್ತೋ ಹಾಗೆ ಫಾರ್ಮ್ ಆಗಿದೆ. ಓಕೆ, ಇದಾಯ್ತಲ್ವಾ? ನೆಕ್ಸ್ಟು ನಾವು ಫ್ರಂಟಲ್ಲಿ ಸೇಮ್ ಮೆಥಡ್ನ ಯೂಸ್ ಮಾಡಿಕೊಂಡು ಆ ವರ್ಟೆಕ್ಸ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಥರ ನಾನು ಎಲ್ಲ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಯಾಕಂದರೆ ಇದು ಸ್ಲ್ಯಾಂಟಲ್ಲಿದೆ. ಇಲ್ಲಾಂದರೆ ನಾನು ಒಂದೇ ಸತಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೊತಿದ್ದೆ. ಆ ಥರ ಮಾಡ್ಕೊಂಡ್ರೆ ಕೂಡ ಸರಿಯಾಗಿ ಬರೋದಿಲ್ಲ ಅದು. ಲೈಕ್ ಈ ಥರ. ನಾಳೆ ನಾನು ಅನ್ರಿಯಲ್ ಇಂಜಿನ್ ವಿಡಿಯೋ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಏನೇನಿದೆಯೋ, ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ವಿಡಿಯೋ ಪೋಸ್ಟ್ ಆಗಿದೆ. ಅದರದ್ದು ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿರಲಿಲ್ಲ ಅಂದರೆ ಒಂದು ಸತಿ ವಾಚ್ ಮಾಡಿ. ಓಕೆ, ಇದನ್ನು ನಾವು ಕಾರು ಫ್ರಂಟ್ ವ್ಯೂವಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ರಿ, ಯಾಕಂದರೆ ನಾವು ಒಂದೇ ಕಡೆ ಮಾಡಿದ್ರೆ ಇನ್ನೊಂದು ಕಡೆ ಸರಿ ಬರೋದಿಲ್ಲ. ಅದಕ್ಕೋಸ್ಕರ ಎರಡೆರಡು ವ್ಯೂವಲ್ಲಿ ಮಲ್ಟಿ ಕಟ್ಟಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದು ಈ ಥರ ಡಬಲ್ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇಲ್ಲಿ ಒಂದು ಡೀಟೇಲ್ ಮಿಸ್ ಆಗ್ತಾಯಿದೆ. ಇದನ್ನು ನಾವು ಕಟ್ ಟೂಲಲ್ಲಿ ಯೂಸ್ ಮಾಡಿಕೊಂಡು
ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೋಬೋದು. ನಿಮಿಷ ಇದನ್ನು ಹೀಗೆ ಮತ್ತು ಇನ್ನೊಂದು ಮಲ್ಟಿ ಕಟ್ ಟೂಲ್ ಯೂಸ್ ಮಾಡಿಕೊಂಡು ಇದನ್ನು ಈ ಥರ ಡ್ರ್ಯಾಗ್ ಮಾಡ್ಕೋಬೋದು. ಈಗ ಕರೆಕ್ಟ್ ಫಿಟ್ ಆಗಿದೆ. ಏನಾದರೂ ಜಾಸ್ತಿ ಟೈಮ್ ಹಿಡಿತಾ ಇದೆ ಅಂದರೆ ಈ ಥರ ಮಾಡ್ಕೋಬೋದು ಒಂದೊಂದು ಜಾಗದಲ್ಲಿ ಮಾತ್ರ. ಮೇಲ್ಗಡೆ ಸ್ಲ್ಯಾಂಟ್ ಇತ್ತು ಆಗಿಲ್ಲ, ಇದು ಈ ಥರ ಕ್ರಾಸ್ ಇದೆಯಲ್ವ, ನಾನು ಈ ಕಡೆ ಪುಷ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಡಬಲ್ ಸೆಲೆಕ್ಟ್ ಮಾಡಿಕೊಂಡು ಆದಷ್ಟು ಬೇಗ ಈಸಿಯಾಗಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದು ಈ ಸೈಡ್ ಆಯಿತು, ರೈಟ್ ಸೈಡ್. ಸೊ ನೆಕ್ಸ್ಟು ಅದೇ ಮೆಥಡ್ನ ಈ ಕಡೆ ರಿಪೀಟ್ ಮಾಡ್ಕೋಬೇಕು. ನೋಡಿ, ಈ ಥರ ಡಬಲ್ ಕ್ಲಿಕ್ ಮಾಡಿದ್ರೆ ಒಂದು ಕರೆಕ್ಟಾಗಿ ಕೂತ್ಕೊತಿದೆ, ಒಂದು ಆ ಸೈಡ್ ಹೋಗ್ತಾ ಇದೆ. ಅದಕ್ಕೆ ನಾನು ಮೇಲ್ಗಡೆ ಡಬಲ್ ಮಾಡ್ತಿಲ್ಲ. ನೋಡಿ ಇದು ಹೇಗಾಯ್ತಂದ್ರೆ ಜಾಸ್ತಿ ಒಳಗಡೆ ಬಂತು. ಇದೇ ಮೆಥಡು ನಿಮಗೆ ಬೇರೆ ಮಾಡೆಲ್ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ಲೈಕ್ ಕಾರ್ ಅಂತಲೇ ಅಲ್ಲ, ಆವಾಗ ಹೇಳ್ದಂಗೆ ಬೈಕ್ಸ್, ಹೋಮ್ಸ್, ಇನ್ನು ಇದರಲ್ಲಿ ಇನ್ನು ಟೂಲ್ಸಲ್ಲಿ ಯೂಸ್ ಮಾಡಿಕೊಂಡು ನೀವು ನೇಚರು ಇಲ್ಲ ನಿಮ್ಮ ಕಾಲೇಜ್ ಡಯಾಗ್ರಾಮ್, ಕಾಲೇಜ್ 3D ಮಾಡಲಿಂಗ್, ಆ ಥರ ಪರ್ಟಿಕ್ಯುಲರ್ಸ್ ಏನೇನು ಇಮೇಜಸ್ ಬೇಕೋ ಅವನ್ನೆಲ್ಲ ಇಂಪೋರ್ಟ್ ಮಾಡಿಕೊಂಡು ನೀವು 3D ಮಾಡಲಿಂಗ್ ಮಾಡ್ಕೋಬೋದು. ನೋಡಿ ಇಲ್ಲಿ ಈ ಥರ ಆಗಲ್ಲ. ಇದು ಫಿನಿಶ್ ಆಗ್ತಾ ಬಂತು. ನಾನು ಜಸ್ಟ್ ಔಟರ್ ಬಾಡಿ ಮಾತ್ರ 3D ಮಾಡಲಿಂಗ್ ಮಾಡ್ತಿರೋದು. ಇನ್ನು ಡೀಟೇಲಿಂಗ್ಸ್ ಬೇಕಂದರೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿಕೊಡ್ತೀನಿ, ನೋಡ್ಕೋಬೋದು. ಇದಾಯ್ತಲ್ವಾ. ನೆಕ್ಸ್ಟ್ ಇದನ್ನು ಆಬ್ಜೆಕ್ಟ್ ಮೋಡ್ಗೆ ತಗೊಂಡು ನೋಡಿ, ಇದು ವ್ಯೂ, ಇದು ಫ್ರಂಟ್ ಫ್ರೇಮ್ ಆಯಿತು. ಇವಾಗ ಪರ್ಸ್ಪೆಕ್ಟಿವ್ ವ್ಯೂಗೆ ಹೋದರೆ ನಾವು ನೋಡಿ ಕಾರು ಹೇಗಿರ್ಬೇಕಂತ ಹೇಳ್ಬಿಟ್ಟು ನಮ್ಮ ಇಮೇಜ್ ಪ್ರಕಾರನೇ ನಾವು 3D ಮಾಡಲಿಂಗ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಆಬ್ಜೆಕ್ಟ್ ಮೋಡ್ ತಗೊಂಡೋಗಿ ಈ ಥರ ಮಾಡಿದ್ರೆ ನೋಡಿ, ವೈರ್ಸ್ ಡಿಸೇಬಲ್ ಕೂಡ ಮಾಡ್ಬೋದು ನೀವು. ನಾನು ಜಸ್ಟ್ ಫಾರ್ ಪ್ರಿಫರೆನ್ಸ್ ಇಟ್ಕೊಂಡಿದ್ದೀನಿ. ಆ್ಯಸ್ ಇಟ್ ಈಸ್ ಕಾರು ಹೇಗಿದೆಯೋ ನಮ್ಮ ಇಮೇಜಲ್ಲಿ ಆ ಥರನೇ ಇದೆ ಇದು. ಇಲ್ಲಿ ನೀವು ವಿಂಡೋಸ್ ಬೇಕಂದರೆ ನೀವು ಇಲ್ಲೊಂದು ಕಟಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಇನ್ಸರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ವೀಲ್ ಮಾಡೋಣ. ವೀಲ್ ಸೈಡ್ ವ್ಯೂ ತಗೊಂಡು ಇದನ್ನು ನಾವು ಫಸ್ಟು ಮತ್ತೆ ವೈರ್ ಮೋಡ್ಗೆ ತಗೊಂಡೋಗೋಣ. ಕ್ರಿಯೇಟ್ ಪಾಲಿಗಾನ್ ಪ್ರಿಮಿಟಿವ್ ಸಿಲಿಂಡರ್. ರೀಸೈಸ್ ಆಯ್ತಿದು. ಪರ್ಸ್ಪೆಕ್ಟಿವ್ ಹೋಗೋಣ. ಈ ಕೊಟ್ಟರೆ ರೊಟೇಟ್ ಮಾಡ್ಬೋದು, ಈ ಶಾರ್ಟ್ಕಟ್ ಕೀ ಈ ಥರ. ರೊಟೇಟ್ 90 ಡಿಗ್ರಿ. ಓಕೆ, ಆಯ್ತಲ್ವಾ. ಮತ್ತು ಇದನ್ನು ನಾವು ಮೂವ್ ಮಾಡ್ಕೊಳ್ಳೋಣ ಫ್ರಂಟ್ಗೆ. ಓಕೆ, ಇದಾಯ್ತಲ್ವಾ. ನಾವು ಮತ್ತೆ ಸೈಡ್ ವ್ಯೂಗೆ ಹೋಗ್ಬಿಟ್ಟು ಇದನ್ನು ನಾವು ವೀಲ್ ಎಲ್ಲಿದೆಯೋ ಅಂದರೆ ಸೆಂಟರ್ ವೀಲ್ ನೋಡಿ ಈ ಥರ ಪ್ಲೇಸ್ ಮಾಡಿಕೊಂಡು ಈ ಥರ ಆಗಲಿಲ್ಲ ಅನಿಸುತ್ತೆ ನೋಡಿ. ಈಗ ಕರೆಕ್ಟಾಗಿ ಫಿಟ್ ಆಯಿತು. ಇದನ್ನು ರಿಸೈಸ್ ಮಾಡ್ಕೊಳ್ಳೋಣ. 6 ಕೊಟ್ಬಿಟ್ಟು ಸೆಂಟರ್ ಪಾಯಿಂಟ್ನ ಸ್ಟ್ರೆಚ್ ಮಾಡಿದ್ರೆ ಈ ಥರ ವೀಲ್ ಶೇಪ್ ಆಗುತ್ತೆ. ನಾವು ಬೇರೆ ವೀಲ್ ಮಾಡ್ತಾಯಿದ್ರಿ.
ಓಕೆ ನೋಡಿ, ಇದು ಆ್ಯಸ್ ಇಟ್ ಈಸ್ ವೀಲ್ ಶೇಪಲ್ಲಿ ಕನ್ವರ್ಟ್ ಆಯಿತು. ಪರ್ಸ್ಪೆಕ್ಟಿವ್ಗೆ ಹೋಗ್ಬಿಟ್ಟು ಓಕೆ ಫ್ರಂಟ್ ವ್ಯೂವಲ್ಲಿ ಇದನ್ನ ರೀಸೈಸ್ ಮಾಡ್ಕೊಳ್ಳೋಣ. ಡಬ್ಲ್ಯೂ ಮೂವ್ ಮಾಡಿಕೊಂಡು ಮತ್ತೆ ಎಕ್ಸಾಕ್ಟ್ ನಿಮಗೆ ವೀಲ್ ಬೇಕಂದರೆ ಈ ಥರ ನೋಡಿ, ಈ ಥರ ಮಾಡ್ಕೋಬೋದು. ನಾನು ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ಕೊಡ್ತಾ ಇರೋದು. ನಿಮಗೆ ಸಿಲಿಂಡರ್ ಕಟ್ ಮಾಡಿ ಈ ಥರ ಬಾರ್ಡರ್ಸ್ ಬಂದು ಅದರೊಳಗೆ ಬೇರೆ ಸಿಲಿಂಡರ್ ಕೂರಿಸಿ ವೀಲ್ ಡಿಸೈನ್ ಮಾಡಬೇಕಂದ್ರೆ ಅದು ಅಡ್ವಾನ್ಸ್ ಟೆಕ್ನಿಕ್ಕು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ಕೊಡ್ತೀನಿ. ಶಿಫ್ಟ್ ಹಿಡ್ಕೊಂಡು ಅದನ್ನೇ ಶಿಫ್ಟ್ ಲಾಂಗ್ ಪ್ರೆಸ್ ಮಾಡಿಕೊಂಡು ಮೌಸಲ್ಲಿ ಲೆಫ್ಟ್ ಕ್ಲಿಕ್ಕಲ್ಲಿಂದ ಮೂವ್ ಮಾಡಿದ್ರೆ ಡೂಪ್ಲಿಕೇಟ್ ಆಗುತ್ತೆ. ನೋಡಿ, ಇದಾಯಿತು. 5 ಕೊಟ್ಟರೆ ವೈರ್ ಫ್ರೇಮ್ ಮೋಡಿಂದ ಆಬ್ಜೆಕ್ಟ್ ಮೋಡಿಗೆ ಬರುತ್ತೆ. ನೋಡಿ, ಸಿಂಪಲ್ ಆಗಿದೆ. ಲೈಕ್ ಇಲ್ಲಿಂದ ಈ ವ್ಯೂವಿಂದ ನೋಡಿದ್ರೆ ಟಾಪ್ ಇಂದ ಇಮೇಜಸ್ ಈಗ ನಮಗೆ ಬೇಕಾಗಿಲ್ಲ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ನೋಡಿ, ಈ ಥರ ಸಿಂಪಲ್ಲಾಗಿ ನೀವು ಕಾರ್ ಮಾಡ್ಕೋಬೋದು. ಇದ್ರಿಗೆ ನೀವು ಮೀನ್ಸ್ ಕಲರ್ ಮಾಡ್ಕೋಬೇಕಂದ್ರೆ ಮೆಟೀರಿಯಲ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನಾವು ಬಾಡಿ ಸೆಲೆಕ್ಟ್ ಮಾಡಿಕೊಂಡು ಲಾಂಗ್ ರೈಟ್ ಕ್ಲಿಕ್ಕಲ್ಲಿ ಕೆಳಗಡೆ ಬಂದರೆ ಇಲ್ಲ ಅಸೈನ್ ನ್ಯೂ ಮೆಟೀರಿಯಲ್ ಇದೆಯಲ್ವ, ಇದ್ರ ಕೆಳಗಡೆ ನ್ಯೂ ಮೆಟೀರಿಯಲ್ ಇದ್ರ ಮೇಲೆ ಕರ್ಸರ್ ಪ್ಲೇಸ್ ಮಾಡಿ ಕ್ಲಿಕ್ ಬಿಡಿ. ಇದರಲ್ಲಿ ಟೈಪ್ಸ್ ಆಫ್ ಕಲರ್ ಇದಿದೆ, ಅಂದರೆ ಶೇಡ್ಸ್. ನಾನು ಲ್ಯಾಂಬರ್ಟ್ ಎತ್ಕೊತೀನಿ. ನೋಡಿ, ಇದು ಡಿಫಾಲ್ಟ್ ಕಲರ್ ಏನಿದೆ ಗ್ರೇ ಅದೇ ಬಂದಿದೆ. ನಾವು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಮ ಕಾರ್ ಯಾವ ಕಲರ್ ಇತ್ತು, ಗ್ರೀನ್ ಇತ್ತು. ಈ ಥರ ನಾವು ಲೈಟ್ ಗ್ರೀನಲ್ಲಿ ಇತ್ತಲ್ವಾ, ಎಸ್ ಈ ಕಲರ್. ಡನ್ ಕೊಟ್ಟರೆ ನೋಡಿ ಇದೇ ಥರ ಬರುತ್ತೆ. ನಾವು ಟೈರ್ಗೆ ಅದೇ ಥರ ಲಾಂಗ್ ರೈಟ್ ಕ್ಲಿಕ್ ಮಾಡಿಕೊಂಡು ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಸೈನ್ ನ್ಯೂ ಮೆಟೀರಿಯಲ್ ಕೆಳಗಡೆ ನ್ಯೂ ಮೆಟೀರಿಯಲ್ನ ಅಸೈನ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ನಾನು ಲ್ಯಾಂಬರ್ಟ್ ತೊಗೊತೀನಿ. ಇಲ್ಲಿ ನನಗೆ ಬೇಕಾಗಿರೋದು ಬ್ಲ್ಯಾಕ್. ಓಕೆ, ಡನ್. ಇದನ್ನೇ ಇನ್ನೊಂದು ವೀಲ್ಗೆ ಬೇಕಾದ್ರೆ ನೀವು ಶಿಫ್ಟ್ ಹಿಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಎರಡನ್ನು ಮಾಡಿದಿದ್ರೆ ಎರಡು ಕೂಡ ಬ್ಲ್ಯಾಕ್ ಆಗಿರೋದು. ಲೈಕ್ ಇದನ್ನೊಂದು ಕ್ಲಿಕ್ ಮಾಡಿಕೊಂಡು ಶಿಫ್ಟ್ ಹಿಡ್ಕೊಂಡು ಮತ್ತೆ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಲಾಂಗ್ ರೈಟ್ ಕ್ಲಿಕ್ಕು ಅಸೈನ್ ನ್ಯೂ ಮೆಟೀರಿಯಲ್ ಲ್ಯಾಂಬರ್ಟ್ ಬ್ಲ್ಯಾಕ್. ಡನ್. ನೋಡಿ, ಎರಡು ವೀಲ್ಸ್ ಕೂಡ ಬ್ಲ್ಯಾಕ್ ಆಯಿತು. ಇವಾಗ ನಿಮಗೆ ವಿಂಡೋಸ್ ಬೇಕಂದರೆ ಇಲ್ಲಿ ಇನ್ಸರ್ಟ್ ಟೂಲ್ ಇದೆಯಲ್ವ, ಇಲ್ಲಿ ಕಟ್ ಮಾಡ್ಕೊಂಡು ಇನ್ಸರ್ಟ್ ಟೂಲಲ್ಲಿ ನೀವು ಬೇಕಾದ್ರೆ ಬ್ಲೂ ಕಲರ್ ಮೆಟೀರಿಯಲ್ ಆ್ಯಡ್ ಮಾಡಿಕೊಂಡು ಕಲರ್ ಮಾಡಿಕೊಂಡ್ರೆ ಆ್ಯಸ್ ಇಟ್ ಈಸ್ ಕಾರ್. ಮತ್ತು ಇಲ್ಲಿ ರೆಡ್ ಲೈಟ್ಗೆ ಮತ್ತು ಮುಂದ್ಗಡೆ ಹೆಡ್ಲೈಟ್ಸ್ಗೆ ಇವೆಲ್ಲ ನಾನು ವಿಡಿಯೋ ಪಾರ್ಟ್ 2 ಅಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋಗೆ ಇಷ್ಟೇ. 3D ಮಾಡಲಿಂಗ್ ಕಾರ್ ಇಮೇಜ್ನ ಪ್ರಿಫರೆನ್ಸಾಗಿ ತೊಗೊಂಡ್ರು. ಸೊ ಥ್ಯಾಂಕ್ ಯು.